ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯ ಕಿಚನ್. ಇವತ್ತಿನ ರೆಸಿಪಿ ರಸಗುಲ್ಲ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ತುಂಬ ಈಸಿ, ತುಂಬ ಕಷ್ಟ, ಅಯ್ಯೋ ಮಾಡೋಕ್ಕಾಗಲ್ಲ ಮನೇಲೆಲ್ಲ ಅಂತನ್ನೋರಿಗೆ ಇದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಮಾಡಿ ನಿಮಗೂ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ನನಗೆ ಖುಷಿಯಾಯಿತು ಮಾಡಿದ್ದು ನೋಡಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. ಹಾಲನ್ನ ಫಸ್ಟು ಒಂದು ಪಾತ್ರೆಗೆ ಹಾಕಿ ಕುದಿಸಿ, ಆಮೇಲೆ ವಿನಿಗರು ಇಲ್ಲಾಂದರೆ ನಿಂಬೆಹಣ್ಣು ರಸನೂ ಹಾಕ್ಬಿಟ್ಟು ಒಡಿಸ್ಬೇಕು. ಒಡೆದಿರೋ ಹಾಲಲ್ಲಿ ಮಾಡೋಕ್ಕೋದ್ರೆ ನಿಜವಾಗ್ಲೂ ಬರಲ್ಲ. ನಾವೇ ಒಡಿಸ್ಬಿಟ್ಟು ಆಮೇಲೆ ಮಾಡಿದ್ರೆ ನೀಟಾಗಿ ಬರುತ್ತೆ. ಒಡೆದಿರಲ್ಲ ಹಾಲಲ್ಲಿ ಯಾಕೆ ಬರಲ್ಲ ಅಂತಂದರೆ ಕೆನೆ ಅದು ಅಂದರೆ ಎಪ್ಪೆಪ್ಪಿರುತ್ತಲ್ಲ, ಅದು ಇರಲ್ಲ, ತುಂಬ ಪುಡಿ ಆಗಿಬಿಡುತ್ತೆ. ಆದರೆ ನಾವೇ ಒಡಿಸ್ತೀವಲ್ಲ ಆವಾಗ ಅದು ಎಪ್ಪೆಪ್ಪಾಗಿ ಗಂಟಿರುತ್ತಲ್ಲ ನೋಡಿ, ಈ ಥರ ಆವಾಗ ಅದು ನೀಟಾಗಿ ಬರುತ್ತೆ. ಇಷ್ಟೇ ಡಿಫ್ರೆನ್ಸು ಆಯಿತಾ. ಇವಾಗ ಅದನ್ನು ನಿಂಬೆ ಹುಳಿ ಎಲ್ಲ ಹಾಕ್ಬಿಟ್ಟು ನಾನು ಒಡಿಸಿದ್ದೀನಿ ಹಾಲನ್ನ. ಇವಾಗ ನಾವು ಜಾಲರಿ ಇರುತ್ತಲ್ಲ ಸೋಸ್ಬಿಟ್ಟು ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ 1-2-3 ಅವರ್ ಆದ್ರೂ ನೀವು ಅಂದರೆ ಅದ್ರ ಮೇಲೆ ವೆಯ್ಟ್ ಆದರೂ ಸರಿ, ಇಲ್ಲಾಂದರೆ ಕಾಟನ್ ಬಟ್ಟೆಲಿ ಟೈಟಾಗಿ ಕಟ್ಟಿ ಎಲ್ಲಾದರೂ ದಾರದಲ್ಲಿ ನೇತಾಕ್ರಿ, ಏನಾದ್ರು ಒಟ್ಟಿನಲ್ಲಿ ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು. ಅದರಲ್ಲಿ ನೀರಿನಂಶ ಆಗಿರಲಿ, ಜಿಡ್ಡಂಶ ಆಗಿರಲಿ ಏನೂ ಇರಬಾರ್ದು. ಅಂಥದ್ರಲ್ಲಿ ಕಾಟನ್ ಬಟ್ಟೆಲ್ಲ ಹಾಕಿ ಇದು ಮಾಡಬೇಕು. ನಾನು ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಚೆನ್ನಾಗಿ ಸೋಸಿ ಅದೊಂದು ಪಾತ್ರೆಗೆ ಹಾಕ್ಬಿಟ್ಟೆ. ಅದ್ರ ಮೇಲೆ ನಾನು ಒಂದು ಕಲ್ಲಿಟ್ಟಿದ್ದೆ. ನೀವು ಏನಾದರೂ ಅಂದರೆ ಒಟ್ಟಿನಲ್ಲಿ ವೆಯ್ಟ್ ಇರಬೇಕಷ್ಟೆ. ಆ ಥರ ಮಾಡಿ ನೋಡಿ. ಇದು ಆಗಿದೆ ಅಂದರೆ ನಾನೊಂದು 2-3 ಅವರೇ ಇಟ್ಟಿದ್ದೆ. ಇದಾಗಿದೆ. ಇದನ್ನಿವಾಗ ನಾವು ಅದನ್ನು ಕಟ್ಟಿದ್ವಲ್ಲ ಅದನ್ನು ಬಿಚ್ಚಿ ನೀಟಾಗಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನಾವು ಎಷ್ಟರ ಮಟ್ಟಿಗೆ ನಾದಬೇಕು ಅಂತಂದರೆ ನಮಗೆ ಕೈಗೆ ಅಂಟಬಾರ್ದು, ಅದು ಪ್ಲೇಟ್ಗೂ ಅಂಟಬಾರ್ದು. ಅಂದರೆ ಜಿಡ್ಡಂಶ ಏನೂ ಇರಬಾರ್ದು. ಯಾಕೆಂದರೆ ಇದರಲ್ಲೇ ನಾವು ನೀಟಾಗಿ ಅದನ್ನು ಇದು ಮಾಡಬೇಕು. ಅಂದರೆ ಜಿಡ್ಡಂಶ ಇತ್ತು ನೀಟಾಗಿ ಅದೆಲ್ಲ ಇದು ಮಾಡಲಿಲ್ಲ ಅಂದರೆ ನಾವು ಇದಕ್ಕೆ ಹಾಕಿದ ತಕ್ಷಣ, ಅಂದರೆ ಪಾಕಕ್ಕೆ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡುತ್ತೆ. ಅದಕ್ಕೆ ಇವಾಗಲೇ ಎಷ್ಟು ನಾದಕ್ಕೆ ಸಾಧ್ಯನೋ ಅಂದರೆ ಈ ಮುಷ್ಟಿ ಇದಿರುತ್ತಲ್ಲ ಕೈದು ಮುಷ್ಟಿ, ಅದರಲ್ಲಿ ಚೆನ್ನಾಗಿ ನಾದಬೇಕದು. ಒಂದು ಸ್ವಲ್ಪ ಪ್ರೆಸರ್ ಕೊಟ್ಟು ನೀಟಾಗಿ ಅದೇನು ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆಲ್ಲ ಆಗಲ್ಲ, ನೀಟಾಗಿ ಮಾಡಬೇಕು. ಅಂದರೆ ಅದು ಫುಲ್ಲು ಇದೆಲ್ಲ ಹೋಗಬೇಕು. ಜಿಡ್ಡಂಶ ಆಗಿರಲಿ, ನೀರಿನಂಶ ಆಗಿರಲಿ, ಕೈಗಾಗಿರಲಿ, ಪ್ಲೇಟ್ಗಾಗಿರಲಿ ಅಂಟಬಾರ್ದು. ಫುಲ್ಲು ಉಡುಡಿಯಾಗಿರಬೇಕು ಆಯಿತಾ. ಅಲ್ಲಿವರೆಗೂ ನಾದಬೇಕು. ಅದು 5 ನಿಮಿಷ ಆಗುತ್ತೋ, 10 ನಿಮಿಷ ಆಗುತ್ತೋ, 20 ನಿಮಿಷ ಆಗುತ್ತೋ, ಅಲ್ಲಿವರೆಗೂ ಚೆನ್ನಾಗಿ ಒಂದು ಪ್ಲೇಟ್ ಮೇಲೋ ಇಲ್ಲ ನೆಲದ ಮೇಲೋ ಚೆನ್ನಾಗಿ ನೋಡಿ ಅದನ್ನು ನಾದಿ ಅದು ನೀರಿನಂಶ ಎಲ್ಲ ಹೋಗಿ ಪುಡಿ ಆಗೈತೆ. ಇವಾಗ ನೀಟಾಗಿ ಅದೆಲ್ಲ ಹೊಂದ್ಕೊಂಡಂಗೆ ನಾದಿ, ಯಾಕೆಂದರೆ ಅದಕ್ಕೆ ನಾನು ಯಾವುದೇ ಹಿಟ್ಟಾಗಿರಲಿ ಏನಾಗಿರಲಿ ನಾನು ಬೆರೆಸಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು ಎಷ್ಟಾಗುತ್ತೋ ಅಷ್ಟು ಸಾಫ್ಟ್ ಮಾಡಿ ಅದನ್ನೆಲ್ಲ ಉಜ್ಜಿ ಅದರಲ್ಲಿರೋ ಎಲ್ಲ ತೇವಾಂಶ ಎಲ್ಲ ಹೋದಾದ್ಮೇಲೆ ನೀಟಾಗಿ ನಾವು ಉಂಡೆ ಕಟ್ಟಬೇಕು. ಅವಾಗ ನೋಡಿ ಇದೆಲ್ಲ ಹೋಗಿದೆ, ಸಾಫ್ಟು ಆಗಿದೆ ಹಿಟ್ಟು. ಇವಾಗ ನೀಟಾಗಿ ನಾವು ಇದನ್ನು ಮಾಡ್ಕೊಳ್ಳೋಣ. ಈ ಥರ ಮಾಡಿ ಇವಾಗ ಕ್ಲೀನಾಗಿ ಒಂದು ನೀಟಾಗಿ ರೋಲೆಲ್ಲ ಮಾಡಿ ನೋಡಿ, ಈ ಥರ ಕೈಗಂಟಬಾರ್ದು ನೋಡಿರಿ. ಅದು ಒಂಚೂರು ಜಿಡ್ಡಂಶನೂ ಇಲ್ಲ. ಇವಾಗ ಇದಾಗಿದೆ ಅಂತ ಇದನ್ನು ಕ್ಲೀನಾಗಿ ಉಂಡೆ ಮಾಡೋಣ. ಈ ಥರ ಕ್ಲೀನಾಗಿ ಇದು ಮಾಡ್ಕೊಂಡು ಉಂಡೆ ಮಾಡಿ, ನಿಮಗೆ ಯಾವ ಆಕಾರದಲ್ಲಿ ಬೇಕಾದ್ರೂ ನೀವು ಉಂಡೆ ಮಾಡ್ಕೋಬೋದು. ಇವಾಗ ರೌಂಡಿಗೆ ಬೇಕಾದರೂ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು, ಇಲ್ಲಾಂದರೆ ಒಂದು ಸ್ವಲ್ಪ ರಸಗುಲ್ಲ ಥರ ಬೇಕ್ರಿಲಿ ಸಿಗೋದಲ್ಲ ಆ ಥರನಾದ್ರು ಮಾಡಿ ನಿಮ್ಗೆ ಇಷ್ಟ ಬಂದಿದ್ದು ಇದರಲ್ಲಿ ಮಾಡಿ. ಇವಾಗ ನಾನು ಅಂದರೆ 1 ಲೀಟ್ರ್ ಹಾಲಿಗೆ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಅಂದರೆ ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ, ಯಾಕೆಂದರೆ ಈ ಸೂಪ್ನ ನಮ್ಮನೇಲಿ ಯಾರೂ ಕುಡಿಯೋಲ್ಲ, ಅದಕ್ಕೋಸ್ಕರ. ಅದಕ್ಕೆ ಇವಾಗ ನಾನು ಸಕ್ಕರೆ ಒಂದು 1/4 kg ಹಾಕಿದ್ದೀನಿ. ಒಂದು 200 ಗ್ರಾಮ್ ಇರಬೇಕೇನೋ, ನಿಮ್ಗೆ ಸ್ವೀಟ್ ಹೆಂಗೆ ಆ ಥರ ಹಾಕಿ. ಇವಾಗ ನಾನು ಅದು ಕಾಯಕ್ಕಿಟ್ಟಿದ್ದೀನಿ ಸಕ್ಕರೆ ಮತ್ತು ಇದನ್ನು ಹಾಕಿ. ಇವಾಗ ನಾನು ಉಂಡೆ ಕಟ್ಕೊಂಡಿದ್ದೀನಿ ನೀಟಾಗಿ. ಒಂಚೂರು ಪ್ರೆಸ್ ಮಾಡಿ ಉಂಡೆ ಕಟ್ಟಿ, ಅದು ಅಂದರೆ ಅದು ಒಡ್ಕೊಂಡಂಗಿರಬಾರ್ದು. ಅದನ್ನು ಉಂಡೆ ಕಟ್ಟಿ ಸ್ವಲ್ಪ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ.
ಅಂದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಅಂತ. ನಿಮಗೆ ಬೇಕಾದ್ರೆ ನಿಮ್ಮ ಇಷ್ಟ, ನೀವು ಉಂಡೆ ಅದೇ ಥರ ಉಂಡೆ ಹಾಕಿ ಏನಾದರೂ ಹಾಕಿ ನೋಡಿ. ಅದು ಪಾಕ ರೆಡಿಯಾಗಿದೆ. ಅಂದರೆ ಗಟ್ಟಿ ಪಾಕ ಏನಿಲ್ಲ, ಕುದೀತಾ ಇರಬೇಕು, ಸಕ್ಕರೆ ಎಲ್ಲ ಕರಗಿರಬೇಕು, ಅಷ್ಟಿದ್ರೆ ಸಾಕು. ಅಷ್ಟಿದ್ರೆ ಆದಮೇಲೆ ಇವಾಗ ನಾವೇನು ಉಂಡೆ ಕಟ್ಕೊಂಡಿದ್ವಲ್ಲ ನೀಟಾಗಿ ನೀರೊಳಗಡೆ ಪಾಕದೊಳಗೆ ಬಿಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದು, ಒಂದು ಒಡೆದಿಲ್ಲ, ಆಮೇಲೆ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಜಾಸ್ತಿ ಕುದಿಸಿ ನೀರು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕೆಂದರೆ ಈ ಸೂಪ್ನ ನಮ್ಮಲ್ಲಿ ಜಾಸ್ತಿ ಕುಡಿಯೋಲ್ಲ ಅಂತ ನಾನು ಏನು ವೇಸ್ಟ್ ಮಾಡೋದು ಅಂತ ಸ್ವಲ್ಪನೇ ಹಾಕಿದ್ದೆ. ನಿಮಗೆ ಬೇಕಾದ್ರೆ ಸೂಪ್ ಇಷ್ಟ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಫಸ್ಟೇ, ಅದಕ್ಕೆ ನಿಮಗೆ ಸಕ್ಕರೆ ಯಾವ ಪ್ರಮಾಣ ಬೇಕೋ ಅದನ್ನು ಹಾಕಿ. ಯಾಕೆಂದರೆ ಒಬ್ಬೊಬ್ಬರು ಸ್ವೀಟ್ ತಿಂತಾರೆ, ಒಬ್ಬರು ತಿನ್ನಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಅದ್ರ ಮೇಲೆ ನಾನು ಕೇಸರಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ತಿನ್ನೋಕ್ಕೂ ಅಷ್ಟೇ ಅಂತ ನಾನು ಹಾಕಿರೋದು. ನಿಮ್ಮದು ಆಪ್ಷನಲ್ಲು ಇದ್ದರೆ ಹಾಕಿ, ಇಲ್ಲಾಂದರೆ ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ.